ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ರಂಜಿತ್ ಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ ಇಂಜಿನಿಯರಿಂಗ್ ಕಾಲೇಜ್ ರಿವ್ಯೂ ಸೀರೀಸಲ್ಲಿ. ಸೊ ಫಸ್ಟ್ ವಿಡಿಯೋ ನಾವು ಆರ್ ವಿ ಕಾಲೇಜ್ ಮಾಡಿದ್ವಿ. ಅದರಲ್ಲಿ ತುಂಬ ಕಮೆಂಟ್ಸ್ ಬಂತು, ಸರ್ PS ಬೇಕು, BMS ಬೇಕು ಅಂತೆಲ್ಲ. ಸೊ ದಿಸ್ ಈಸ್ ಸೆಕೆಂಡ್ ವಿಡಿಯೋ ಸ್ಟೂಡೆಂಟ್ಸ್ ಇನ್ ದಿ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ರಿವ್ಯೂ ಸೀರೀಸಲ್ಲಿ. ನಿಮ್ಗೆ ನೆಕ್ಸ್ಟ್ ಯಾವ ಕಾಲೇಜಸ್ ಬೇಕು ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಕವರ್ ಮಾಡ್ತೀನಿ ಅದನ್ನೆಲ್ಲ. ಸೊ ಕಮಿಂಗ್ ಟು PS ಯೂನಿವರ್ಸಿಟಿ. ಸೊ ಫಸ್ಟ್ ಕಾಲೇಜು ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇತ್ತು, ಇದು PS ಯೂನಿವರ್ಸಿಟಿ. ಯೂನಿವರ್ಸಿಟಿಗೂ ಕಾಲೇಜ್ಗೂ ಡಿಫ್ರೆನ್ಸ್ ಇದೆ. PS ಯೂನಿವರ್ಸಿಟಿ VTUಗೆ ಅಫಿಲಿಯೇಷನ್ ಅಲ್ಲ, ಡಿಗ್ರಿನೂ ಇದೇ ಕೊಡುತ್ತೆ, ಕರಿಕ್ಯುಲಮು PS ಓನಂಗೆ ಮಾಡುತ್ತೆ, ಎಲ್ಲ ಇದು ಡಿಫ್ರೆಂಟಾಗಿ ಕಂಪ್ಲೀಟ್ ಆಟೋನಮಿ ಇದೆ. ಸೊ ವಿಚ್ ಇಸ್ ವೆರಿ 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 ಗುಡ್. ಸೊ ನೋಡೋಣ ಬನ್ನಿ ಈ PS ಯೂನಿವರ್ಸಿಟಿ ಬಗ್ಗೆ. ಸೊ ಟು ಬಿಗಿನ್ ವಿತ್, ನಿಮಗೆಲ್ಲ ಫಸ್ಟ್ ವಿಡಿಯೋಲು ತೋರಿಸಿದ್ವಿ ಆರ್ ವಿ ಕಾಲೇಜಲ್ಲಿ ಕ್ಯಾಂಪಸ್ ವ್ಯೂ. ಸೊ ನೋಡೋಣ PS ಯೂನಿವರ್ಸಿಟಿ ಎಲ್ಲಿದೆ, ಹೇಗಿದೆ ಅಂತ. ಸೊ ಇದು ಬ್ಯಾಂಗ್ಳೂರಲ್ಲಿ ರಿಂಗ್ ರೋಡ್ ಪಕ್ಕನೇ PS ಯೂನಿವರ್ಸಿಟಿ ಇದೆ. ಅಕಾಡೆಮಿಕ್ ಬ್ಲಾಕ್ಸ್ ಎಲ್ಲ ಸೂಪರ್ ಡೂಪರ್ ಫಸ್ಟ್ ಕ್ಲಾಸ್ ಹೈ ಕ್ಲಾಸ್ ಇದೆ. 30 acres ಕ್ಯಾಂಪಸ್, ಫುಲ್ ಗ್ರೀನರಿ, ಅಕಾಡೆಮಿಕ್ ಬ್ಲಾಕ್, ಸ್ಪೋರ್ಟ್ಸ್. ದಿಸ್ ಈಸ್ ಒನ್ ಆಫ್ ದಿ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಇರೋ ಕಾಲೇಜು. ಆಲ್ದೋ ದಿಸ್ ಈಸ್ ಫ್ರಮ್ 1970s ಅಲ್ಲಿ ಇರೋದ್ರಿಂದ ಇದ್ರೂ, ಬಟ್ ಇದ್ರದ್ದು ಬಿಲ್ಡಿಂಗ್ಸ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಲ್ಯಾಬ್ಸ್ ಇರ್ಬೋದು, ತುಂಬ ಮಾಡರ್ನ್ ಆಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದಿ ಬಿಗ್ ಕ್ಯಾಂಪಸ್. 30 acres ರಿಲೇಟಿವ್ಲಿ RVCE ಕ್ಯಾಂಪಸ್ ಇದ್ದಿದ್ದು 16 acres. ಸೊ ಇದು ಆಲ್ಮೋಸ್ಟ್ ಡಬಲ್ ಆದಂಗೆ ಆಯಿತು. ಕ್ಯಾಂಪಸ್ ನೋಡಿದ್ರಲ್ಲ. ನೆಕ್ಸ್ಟು ಇಂಪಾರ್ಟೆಂಟ್ ಡೀಟೇಲ್, ಪ್ಲೇಸ್ಮೆಂಟ್ ಸೆಕ್ಷನ್. ಸೊ ಪ್ಲೇಸ್ಮೆಂಟ್ ಸೆಕ್ಷನಲ್ಲಿ ನಾವು ನೋಡಿದ್ರೆ ಆಲ್ಮೋಸ್ಟ್ ಲೈಕ್ 350 ಕಂಪನೀಸ್ ಬಂದಿದೆ. ಇದು ಲಾಸ್ಟ್ ಇಯರ್ದು ಡೇಟಾ. ಹೈಯೆಸ್ಟ್ ಪ್ಯಾಕೇಜ್ 68 lakhs ಇದೆ. RVಯಲ್ಲೂ ಅಷ್ಟೇ ಇತ್ತು, ಸೇಮು 68-67 lakhs ಇತ್ತು. ಮೇಯ್ನ್ಲಿ ಡಿಫ್ರೆನ್ಸ್ ನಾನು ಲಾಸ್ಟ್ ವಿಡಿಯೋಲು ಹೇಳಿದೆ ಏನು ಇಂಪಾರ್ಟೆಂಟಾಗಿ ನೋಡಬೇಕು ಅಂತ, ವಿಚ್ ಇಸ್ ಏನು ಇಂಪಾರ್ಟೆಂಟಾಗಿ ನೋಡಬೇಕು, ಆವ್ರೇಜ್ ಪ್ಯಾಕೇಜ್ ಏನು ಅಂತ ಇಂಪಾರ್ಟೆಂಟ್, ಅದು ನೋಡಬೇಕು. ಸೊ RVಯಲ್ಲಿ ಎಷ್ಟಿತ್ತು ಅಂದರೆ ಆಲ್ಮೋಸ್ಟ್ 16 lakhs ಪ್ಯಾಕೇಜ್ ವಾಸ್ ದಿ ಆವ್ರೇಜ್. ಇಲ್ಲೇನಾಗಿದೆ, ಅದು 13 to 14 ಇದೆ. ಇದೆಲ್ಲೂ ಪಬ್ಲಿಕ್ಲಿ ಅವೈಲಬಲ್ ಇಲ್ಲ ಡೇಟಾ, ಬಟ್ ವಿ ಹ್ಯಾವ್ ಗ್ಯಾದರ್ಡ್ ಇಟ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್. ಓಕೆನಾ. ಸೊ ಒಂದು ಲೈಕ್ ಸ್ವಲ್ಪ ಕಮ್ಮಿ ಆಯಿತು RVC ಪ್ಲೇಸ್ಮೆಂಟ್ಸ್ ಪ್ರಕಾರ ನೋಡಿದ್ರೆ, ಬಟ್ ದಿಸ್ ಪ್ಲೇಸ್ಮೆಂಟ್ ಈಸ್ ಆಲ್ಸೋ ವೆರಿ ವೆರಿ ಗುಡ್. ಸೊ ನೀವು ಬೇರೆ ಬ್ರಾಂಚಸ್ ಎಲ್ಲ ನೋಡಿದ್ರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ AML ಇಸ್ ಲೈಕ್ ಅಗೇನ್ ಸೇಮ್ ಲೈಕ್ RV, ಟಾಪ್ ನಾಚ್, ಗುಡ್ ಪ್ಲೇಸ್ಮೆಂಟ್ಸ್ ಆಗುತ್ತೆ. ECE ನೋಡ್ಬೋದು. ಮೇಯ್ನ್ ಏನಂದರೆ ಇಲ್ಲಿ ಮೆಕ್ಯಾನಿಕಲ್ ಆ್ಯಂಡ್ ಬಯೋಟೆಕ್ ಸ್ವಲ್ಪ ಕಮ್ಮಿ ಆಗುತ್ತೆ. RVಯಲ್ಲಿ ಇದೂ ಚೆನ್ನಾಗಿತ್ತು, ಮೇಯ್ನ್ ಇದು ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆನಾ. ಸೊ ದಿಸ್ ಈಸ್ ಹೌ ದಿ ಪ್ಲೇಸ್ಮೆಂಟ್ಸ್ ಲುಕ್ ಫಾರ್ PS ಯೂನಿವರ್ಸಿಟಿ. ಇದಕ್ಕೆ ಒಳಗಡೆ ಹೋಗಬೇಕು, ಅಡ್ಮಿಷನ್ ಬೇಕು ಅನ್ನೋದಾದರೆ ಏನು ಅಂತ ಚೆಕ್ ಮಾಡೋಣ ಬನ್ನಿ. ಸೊ PS ಯೂನಿವರ್ಸಿಟಿಯಲ್ಲಿ ಏನೇನು ಕೋರ್ಸಸ್ ಇದೆ ಅಂತ ನಾವು ಚೆಕ್ ಮಾಡಿದ್ರೆ ಈ 6 ಕೋರ್ಸಸ್ ಇದೆ. ಕಂಪ್ಯೂಟರ್ ಸೈನ್ಸ್ AIML, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಬಯೋಟೆಕ್. ಸೊ ಈ ಸತಿ ನಾನು ಇನ್ನೂ ಅಡಿಷ್ನಲ್ ಡೀಟೇಲ್ಸು ಕೊಟ್ಟಿದ್ದೀನಿ, ಟೋಟಲ್ ಸೀಟ್ಸ್ ಈ ಕಾಲೇಜ್ ತೊಗೊಳುತ್ತೆ ಅಂತ. ಇಫ್ ಯು ಲುಕ್ ಅಟ್ ಇಟ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ AIML ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಲೈಕ್ ಎಷ್ಟು ಜನ ಲೈಕ್ ಇಂಟೇಕ್ ಇದೆ. ಬಟ್ ನೀವು ನೋಡಿದ್ರೆ KCETಗೆ ಅಲಾಟ್ ಆಗೋದು ಈ ಸೀಟ್ಸ್ ಮಾತ್ರ. ಇನ್ನು ಮಿಕ್ಕಿದ ಸೀಟ್ಸ್ ಏನಾಗುತ್ತೆ ಸರ್ ಅಂತ ಕೇಳಿದ್ರೆ, ನಾನು ಆಲ್ರೆಡಿ ಎಷ್ಟೊಂದು ಸತಿ ಹೇಳಿದ್ದೀನಿ, 100% ಆಫ್ ದ ಸೀಟ್ಸ್ KCETಗೆ ಬರೋಲ್ಲ, ಬೇರೆ ಬೇರೆ ಮೀನ್ಸಲ್ಲಿ ಇರುತ್ತೆ. ಕಾಮೆಡ್ಕೆಗೆ ಹೋಗ್ಬೋದು, ಮ್ಯಾನೇಜ್ಮೆಂಟ್ಗೆ ಹೋಗ್ಬೋದು. ಬಟ್ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಸ್ಟೂಡೆಂಟ್ಸ್, ಜ್ಞಾಪಕ ಇಟ್ಕೋಬೇಕು ನೀವು, PS ಯೂನಿವರ್ಸಿಟಿಯಲ್ಲಿ ಕಾಮೆಡ್ಕೆಗೆ ಲಿಂಕ್ ಇಲ್ಲ. ನೀವು ಕಾಮೆಡ್ಕೆ ಬರೆದ್ರೂ PS ಯೂನಿವರ್ಸಿಟಿಯಲ್ಲಿ ಕಾಮೆಡ್ಕೆ ಇಲ್ಲ. ಸೊ ಇಲ್ಲಿ ಹೆಂಗೆ ಅಡ್ಮಿಷನ್ ಆಗುತ್ತೆ ಅಂತ ನೆಕ್ಸ್ಟ್ ತಿಳ್ಕೊಳ್ಳೋಣ. ಐ ವಿಲ್ ಕವರ್ ದ್ಯಾಟ್ ಆಲ್ಸೋ. ಬಟ್ ನೋಡಿದ್ರಲ್ಲ KCETಯಲ್ಲಿ ಈ ಥರ. ಆ್ಯಂಡ್ ನೆಕ್ಸ್ಟು ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫ್ಸು ಕಾಣಿಸ್ತಾ ಇದೆ ಇಲ್ಲಿ. ಸೊ ಕ್ಯಾಟಗರಿ 1 ಅಲ್ಲಿ 2A, 2B, 3A, 3B, ಜನರಲ್, SC, ST ಕಂಪ್ಲೀಟ್ ಎಲ್ಲದೂ ಡೀಟೇಲ್ಸು ನಿಮಗೆ ನೋಡ್ಬೋದು. ಲೆಟ್ಸ್ ಜನರಲ್ ನೋಡಿದ್ರೆ ನಾವು ಕಂಪ್ಯೂಟರ್ ಸೈನ್ಸ್ ಬೇಕು ಅಂದರೆ 1300, 2000 AIML ಕೋರ್ಸು. ಆಮೇಲೆ ನೆಕ್ಸ್ಟು ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ENC ಎಲ್ಲ 3000, 4000 ಒಳಗಡೆ ಬರಬೇಕು ನಿಮಗೆ ರ್ಯಾಂಕು. ಮೆಕ್ಯಾನಿಕಲ್ ಅಂದರೆ 11,000 ಒಳಗಡೆ. ಅದೇ SC, ST ಆದರೆ ಇನ್ನೂ ಜಾಸ್ತಿ ರ್ಯಾಂಕ್ ಬಂದ್ರೂ ಸಿಗುತ್ತೆ. ಸಿಮಿಲರ್ಲಿ 2A, 2B ಇದು ಕ್ಯಾಟಗರೀಸ್ಗೂ ನೀವು ರ್ಯಾಂಕ್ ನೋಡ್ಬೋದು. ನಾನು ಇಲ್ಲಿ G ಅಂತ ಏನಕ್ಕೆ ಹಾಕಿದ್ದೀನಿ ಅಂದರೆ, ವಿತಿನ್ ಈಚ್ ಕ್ಯಾಟಗರಿ ಜನರಲ್ ಕೋಟಾ ಇರುತ್ತೆ, ಕನ್ನಡ ಮೀಡಿಯಮ್ ಕೋಟಾ ಇರುತ್ತೆ, ರೂರಲ್ ಮೀಡಿಯಮ್ ಕೋಟಾ ಇರುತ್ತೆ. ಸೊ ರೂರಲ್ ಮೀಡಿಯಮ್, ಕನ್ನಡ ಮೀಡಿಯಮ್ ಇದ್ದವ್ರಿಗೆ ಇನ್ನೂ ರ್ಯಾಂಕ್ ಸ್ವಲ್ಪ ಜಾಸ್ತಿ ಇದ್ರೂ ಸಿಗ್ಬೋದು. ಬಟ್ ದಿಸ್ ಇಸ್ ಲೈಕ್ ಎವ್ರಿ ಕ್ಯಾಟಗರಿಯಲ್ಲಿ ಜನರಲ್ ಏನು ಬರಬೇಕು ಅಂತ ಹಾಕಿರೋದು. ಓಕೆನಾ. ಸೊ ನೀವು PS ಟಾರ್ಗೆಟ್ ಮಾಡ್ತಾ ಇದ್ರೆ ನಿಮ್ಗೆ ಇಷ್ಟು ರ್ಯಾಂಕ್ ಒಳಗಡೆ ಬರಬೇಕು. ನಿಮ್ಮ ಕ್ಯಾಟಗರಿ ಪ್ರಕಾರ ಏನಿದೆ ರ್ಯಾಂಕು ಕಟ್ ಆಫು, ಅಷ್ಟರೊಳಗಡೆ ಬಂದರೆ ನಿಮಗೆ ಚಾನ್ಸಸ್ ಇರುತ್ತೆ
ಆ ಕೋರ್ಸಸ್ ಸಿಗೋದು. ಓಕೆನಾ? ಸೊ ಗೋಯಿಂಗ್ ಟು ನೆಕ್ಸ್ಟ್ ಸ್ಲೈಡ್. ಇದನ್ನೇ ನಾನು ಸ್ವಲ್ಪ ಇನ್ನೂ ಡೀಟೇಲಾಗಿ ತೋರಿಸ್ತೀನಿ. ಸೊ PS ಯೂನಿವರ್ಸಿಟಿಯಲ್ಲಿ 6 ಕೋರ್ಸಸ್ ಇದೆ. ಇದರಲ್ಲೇ GM ಅವ್ರ ಜನರಲ್ ಮೆರಿಟ್ ಅಂದರೆ 1300 ಒಳಗಡೆ ಬರಬೇಕು. ಅದೇ SC ST ಆದರೆ ಅಪ್ ಟು 16,000ವರೆಗೂ ರ್ಯಾಂಕ್ ಬಂದ್ರೂ ಸಿಗುತ್ತೆ ಕಂಪ್ಯೂಟರ್ ಸೈನ್ಸ್. ಅಗೇನ್ ಸೇಮ್ ನೀವು ಬೇರೆ ಬೇರೆ ನೋಡ್ಬೋದು. AML ಅಗೇನ್ ಕಮ್ಮಿ ಆಗುತ್ತೆ, ಕಟ್ ಆಫು 2000 ಒಳಗಡೆ ಬರಬೇಕು. ಅಗೇನ್ SC ST ಅವ್ರಿಗೆ 23,000ವರೆಗೂ ಇದೆ. ದೀಸ್ ಆರ್ ದ 6 ಕೋರ್ಸಸ್ ದಟ್ PS ಯೂನಿವರ್ಸಿಟಿಯಲ್ಲಿ ಇಂಜಿನಿಯರಿಂಗ್ಗೆ ಆಫರ್ ಮಾಡ್ತಾರೆ. ಓಕೆನಾ? ಸೊ ಈ ಕೋರ್ಸಸ್ ಇದೆ, ಈ ಕಟ್ ಆಫ್ ನೋಡಿದ್ವಿ. ನೆಕ್ಸ್ಟು ಇದು ಅಡ್ಮಿಷನ್ ಹೆಂಗಾಗುತ್ತೆ ಅಂದರೆ, ನಾನು ಹೇಳಿದ್ನಲ್ಲ PS ಯೂನಿವರ್ಸಿಟಿಯಲ್ಲಿ ಕಾಮೆಡ್ಗೆ ಅಲೋ ಇಲ್ಲ. ಸೊ KCET ಎಕ್ಸಾಮ್ ಬರೀತೀರಾ, ಅಲ್ಲೊಂದು ಅಡ್ಮಿಷನ್ ಆಗುತ್ತೆ. ನೆಕ್ಸ್ಟ್ ಮೇಯ್ನ್ ಇನ್ನೊಂದು ಎಂಟ್ರೆನ್ಸ್ ಹೆಂಗೆ ಅಂದರೆ JE ಮೇಯ್ನ್ ರ್ಯಾಂಕ್ ಇಟ್ಕೊಂಡು ಇವರೇ ಸಪ್ರೇಟ್ ಕೌನ್ಸಿಲಿಂಗ್ ಮಾಡ್ತಾರೆ. ಇದು ಮುಂಚೆ JE ಮೇಯ್ನ್ ಬದಲು ಪೆಸಾಟ್ ಅಂತ ಅವರೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾಯಿದ್ರು PS ಯೂನಿವರ್ಸಿಟಿಯವರೇ. ಲಾಸ್ಟ್ ಇಯರಿಂದ ಅದನ್ನು ಡಿಸ್ಕಂಟಿನ್ಯೂ ಮಾಡಿ JE ಮೇಯ್ನ್ ನಿಮ್ದು ಏನು ರ್ಯಾಂಕ್ ಇದೆ ಪರ್ಸೆಂಟೇಜು ಅದ್ರ ಬೇಸಿಸ್ ಮೇಲೆ ಸಪ್ರೇಟ್ ಕೌನ್ಸಿಲಿಂಗ್ ಆಗುತ್ತೆ. ಇನ್ ಕೇಸ್ ನಿಮ್ಮ KCETಯಲ್ಲಿ ಸಿಕ್ಕಿಲ್ಲ ಅಂದರೆ ನೀವು JE ಮೇಯ್ನ್ಸ್ ಬರೆದಿದ್ದು ಅದರಲ್ಲಿ ಚೆನ್ನಾಗಿ ಬಂದಿದ್ದರೆ ಅದ್ರ ಮುಖಾಂತರನೂ ಇಲ್ಲಿ ಕೌನ್ಸಿಲಿಂಗಿಗೆ ಅಪ್ಲೈ ಮಾಡ್ಬೋದು. ಸೊ ಇನ್ ಡೀಟೇಲ್ ಈ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ನಾನು ಅದನ್ನು ಇನ್ನೂ ಡೀಟೇಲಾಗಿ ಹೇಳ್ಕೊಡ್ತೀನಿ. KCET ಕೌನ್ಸಿಲಿಂಗ್ ಹೆಂಗೆ ಅಪ್ಲೈ ಮಾಡಬೇಕು, JE ಮೇಯ್ನ್ ಥ್ರೂ ಹೆಂಗೆ ಅಪ್ಲೈ ಮಾಡಬೇಕು ಅಂತೆಲ್ಲ. ಆ್ಯಂಡ್ ಅನದರ್ ಈಸ್ ಮ್ಯಾನೇಜ್ಮೆಂಟ್ ಕೋಟ. ಸೊ ಫೀಸ್ ನೋಡ್ಬೋದು. KCET ಫೀಸು ಸಿಮಿಲರ್ ಟು RV 1.2 lakhs ಪರ್ ಇಯರ್. JEಯಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಮ್ಯಾನೇಜ್ಮೆಂಟ್ ಇನ್ನೂ ತುಂಬ ಜಾಸ್ತಿ ಆಗುತ್ತೆ. ಆ್ಯಂಡ್ ಹಾಸ್ಟೆಲ್ ಫೀಸ್ ಲೈಕ್ ಅರೌಂಡ್ 1.5 lakhs ಪ್ಲಸ್ ಆಗುತ್ತೆ ಪರ್ ಇಯರ್. ಸೊ ಇದು ಹಾಸ್ಟೆಲ್ ಫೀಸು ಆ್ಯಂಡ್ ಟ್ಯೂಷನ್ ಫೀಸು. ಸೊ ಎಷ್ಟೊಂದು ಸ್ಟೂಡೆಂಟ್ಸ್ ಆಲ್ರೆಡಿ ಹೇಳ್ತಾರೆ ಸರ್ ಫೀಸ್ ಏನು ಇಷ್ಟೊಂದು ತುಂಬ ಇರುತ್ತಾ ಅಂತ. ದಿಸ್ ಈಸ್ ಲೈಕ್ ಪ್ರೈವೇಟ್ ಕಾಲೇಜಸ್ಸು. ಇನ್ನು ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಕಮ್ಮಿ ಇರುತ್ತೆ ಫೀಸು. ಆ್ಯಂಡ್ ಆಲ್ಸೋ ದೆರ್ ಈಸ್ ಅನದರ್ ಕಾಲ್ಡ್ ಸೂಪರ್ ನ್ಯೂಮರರಿ ಕೋಟಾ. ಎವ್ರಿ ಕಾಲೇಜ್ ಎವ್ರಿ ಕೋರ್ಸ್ 5% ಆಫ್ ದ ಸೀಟ್ಸ್ ಎಕನಾಮಿಕಲಿ ಲೋವರ್ ಇನ್ಕಮ್ ಇರೋರಿಗೆ, ಅದು ಯಾವುದು ಕ್ಯಾಟಗರಿ ವೈಸ್ ಅಲ್ಲ, ಯಾರಿಗೇ ಆಗಲಿ ಮೆರಿಟ್ ಇದ್ದು ಇನ್ಕಮ್ ತುಂಬ ಕಮ್ಮಿ ಇದ್ದರೆ ಅವ್ರಿಗೆ ಫೀಸು ವೇವ್ ಆಗುತ್ತೆ, ತುಂಬ ಕಮ್ಮಿ ಆಗುತ್ತೆ. ಅದು 5% ಸೀಟ್ಸು ರಿಸರ್ವ್ ಆಗಿರುತ್ತೆ. ಅದು ಹೆಂಗೆ ಎಲಿಜಿಬಿಲಿಟಿ, ಆಲ್ಮೋಸ್ಟ್ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ರಲ್ಲೇ ಇನ್ಕಮ್ ತೊಗೊಂಡು ರ್ಯಾಂಕ್ ತೊಗೊಂಡು ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಫೈನಲಿ ಅದು ಕೌನ್ಸಿಲಿಂಗ್ ಟೈಮಲ್ಲಿ ಹೆಂಗೆ ಮಾಡೋದು ಅಂತಲೂ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಏನಾದ್ರು ಸೂಪರ್ ನ್ಯೂಮರರಿ ಅಪ್ಲೈ ಮಾಡಬೇಕು ಅಂದರೆ. ಓಕೆನಾ? ಸೊ ಅಡ್ಮಿಷನ್ ನೋಡ್ಕೊಂಡ್ರಿ. ನೆಕ್ಸ್ಟ್ ಹೋಗೋಣ PS ಯೂನಿವರ್ಸಿಟಿಯಲ್ಲಿ ಏನಕ್ಕೆ ಇದು ಲೈಕ್ ಟಾಪ್ 2 ಟಾಪ್ 3 ಬರುತ್ತೆ ಅಂತ. ಸೊ ಅಗೇನ್ ಈ ಕಾಲೇಜಲ್ಲಿ 50 years ಪ್ಲಸ್ ಲೆಗಸಿ ಇದೆ. ತುಂಬ ಸ್ಟೂಡೆಂಟ್ಸ್ ಗ್ರ್ಯಾಜುಯೇಟ್ ಆಗಿದ್ದಾರೆ. 60,000 ಪ್ಲಸ್ ಅಲುಮ್ನಿ ಇದ್ದಾರೆ. ಸೊ ಆ ನೆಟ್ವರ್ಕ್ ಅನ್ನೋದೇ ತುಂಬ ಸ್ಟ್ರಾಂಗ್ ಆಗಿದೆ. ಕ್ಯಾಂಪಸ್ ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಯೂನಿವರ್ಸಿಟಿ ಸ್ಟೇಟಸ್ ಸಿಕ್ಕಿದೆ 2013. ಯೂನಿವರ್ಸಿಟಿ ಸ್ಟೇಟಸ್ ಅಂದರೆ ಹೇಳಿದೆ, ಇವರು VTU ಮೇಲೆ ಡಿಪೆಂಡ್ ಇರೋದಿಲ್ಲ. ಆಲ್ಮೋಸ್ಟ್ 80-90% ಆಫ್ ದ ಕಾಲೇಜಸ್ ಇನ್ ಕರ್ನಾಟಕ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಅಂತ ಅದ್ರ ಕೆಳಗಡೆ ಬರುತ್ತೆ. ಇದು ಇಂಡಿಪೆಂಡೆಂಟಾಗಿ ವರ್ಕ್ ಆಗುತ್ತೆ. ಇದೇ ಕರಿಕ್ಯುಲಮ್ ಮಾಡುತ್ತೆ, ಎಕ್ಸಾಮ್ಸ್ ಕಂಡಕ್ಟ್ ಮಾಡುತ್ತೆ, ಆನ್ ದೇರ್ ಓನ್ ಡಿಗ್ರಿನೂ ಇವರೇ ಕೊಡ್ತಾರೆ. ಸೊ ದಿಸ್ ಇಸ್ ವೆರಿ ಗುಡ್ ಫಾರ್ ದೆಮ್. NIRF ರ್ಯಾಂಕಿಂಗ್ ಅಗೇನ್ ಇದು ಟಾಪ್ ಇಂಡಿಯಾದಲ್ಲೇ ರ್ಯಾಂಕಿಂಗ್ಸ್ ನೋಡ್ತಾರೆ. IITs NITs ಎಲ್ಲ ಬರುತ್ತೆ ಟಾಪಲ್ಲಿ. ಇದು 100ಇಂದ 150 ಒಳಗಡೆ ಯೂಶ್ವಲಿ ಬರುತ್ತೆ. ಆ್ಯಂಡ್ ಅಗೇನ್ ಹೇಳಿದ್ನಲ್ಲ, ಇವರೇ ಡಿಗ್ರಿ, ಇವರೇ ಸಿಲೆಬಸ್, ಇವರೇ ಎಕ್ಸಾಮ್ ಮಾಡ್ತಾರೆ. ಇದ್ರದ್ದು ಬೆನಿಫಿಟ್ ಏನಾಗುತ್ತೆ ಅಂದರೆ ಕರಿಕ್ಯುಲಮ್ ಈಸಿಯಾಗಿ ಫಾಸ್ಟಾಗಿ ಚೇಂಜ್ ಆಗ್ತಾ ಇರುತ್ತೆ. ಈಗ ಲೆಟ್ಸೆ ಮಾಡರ್ನ್ ವರ್ಲ್ಡಲ್ಲಿ AI ಬಂದು ನೀವೇ ಎಷ್ಟೊಂದು ನಿಮಗೂ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ತುಂಬ ಚೇಂಜ್ ಆಗ್ತಾ ಇದೆ ಟೆಕ್ನಾಲಜಿ ವರ್ಲ್ಡು. ಅದಕ್ಕೆ ಅದ್ರ ಪ್ರಕಾರ ಕರಿಕ್ಯುಲಮನ್ನು ಇವರು ತುಂಬ ಫಾಸ್ಟಾಗಿ ಚೇಂಜ್ ಮಾಡ್ತಾ ಇರ್ತಾರೆ, ಆ ಇಂಡಸ್ಟ್ರಿಗೆ ಮ್ಯಾಚ್ ಆಗೋ ಥರ. ಬಟ್ ಅದೇ VTU ಅಫಿಲಿಯೇಟೆಡ್ ಇದ್ದರೆ VTUದು ಸಿಲೆಬಸ್ ಚೇಂಜ್ ಆಗಬೇಕು, ಅದು ಸ್ವಲ್ಪ ಸ್ಲೋ ರಿಲೇಟಿವ್ಲಿ. ಸೊ ಅದರಿಂದ ಯೂನಿವರ್ಸಿಟಿ ಸ್ಟೇಟಸ್ಸು ಮತ್ತು ಆಟೋನಮಸ್ ಸ್ಟೇಟಸ್ಸು RVCE ಆಟೋನಮಸ್ ಅವ್ರ ಸಿಲೆಬಸ್ ಅವರೇ ಮಾಡ್ಬೋದು. ಸೊ ದಟ್ ಈಸ್ ವೈ ದೀಸ್ ಕಾಲೇಜಸ್ ಆರ್ ವೆರಿ ಫಾಸ್ಟ್. ಪ್ಲೇಸ್ಮೆಂಟ್ಸು ಹಂಗೆ ಆಗುತ್ತೆ, ಬಿಕಾಸ್ ಅವ್ರ ಕಂಪ್ನಿ ಇಂಡಸ್ಟ್ರಿಗೆ ಏನು ಬೇಕು ಆ ಥರ ಕರಿಕ್ಯುಲಮ್ ಫಾಸ್ಟಾಗಿ ಚೇಂಜ್ ಮಾಡ್ಕೊಂಡು ಸ್ಟೂಡೆಂಟ್ಸ್ಗೆ ಇಂಡಸ್ಟ್ರಿ ರೆಡಿ ಮಾಡ್ತಾರೆ. ಸೊ ಅಗೇನ್ ಅಲ್ಯುಮ್ನೈ ನೆಟ್ವರ್ಕ್ ತುಂಬ ಚೆನ್ನಾಗಿದೆ. ಸ್ಟೂಡೆಂಟ್ ಇನೋವೇಷನ್ ಸ್ಟಾರ್ಟಪ್ ಇಕೋಸಿಸ್ಟಮ್ ಇದೆ. ಅಗೇನ್ ಸ್ಟೂಡೆಂಟ್ ಲೆಡ್ ಫಾರ್ಮುಲಾ ರೇಸಿಂಗ್ ಕಾಂಪಿಟೇಷನ್ಸ್ ಇರ್ಬೋದು, ಕ್ಲಬ್ಸ್ ಎಲ್ಲ ಡೀಟೇಲಾಗಿ ನೋಡೋಣ. ಅಗೇನ್ ರಿಸರ್ಚ್ 6,000 ಪಬ್ಲಿಕೇಶನ್ಸ್ ಇದೆ, 30+ ಪೇಟೆಂಟ್ಸ್ ಇದೆ. ಆ್ಯಂಡ್ ಎಷ್ಟೊಂದು ಕಂಪ್ನೀಸ್ ಜೊತೆ ಟೈಅಪ್ ಆಗಿ ಇವ್ರದೇ ರಿಸರ್ಚ್ ನಡೆಯುತ್ತೆ ಕ್ಯಾಂಪಸ್ ಒಳಗಡೆ. ಅದೆಲ್ಲ ಡೀಟೇಲಾಗಿ ತೋರಿಸ್ತೀನಿ. ಸೊ ಗೋಯಿಂಗ್ ಟು ನೆಕ್ಸ್ಟ್ ಏನೇನಂದರೆ ಕ್ಯಾಂಪಸ್ಸಲ್ಲಿ ನಿಮಗೆ ಲೈಕ್ ಅಗೇನ್ ಕ್ಯಾಂಪಸ್ ಫೆಸಿಲಿಟೀಸ್ ವೈಸ್ ದಿಸ್ ಈಸ್ ಲೈಕ್ ವೆರಿ ಗುಡ್. RV ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಲೈಕ್ ಡಬಲ್ ದಿ ಸ್ಪೇಸ್ ಆ್ಯಂಡ್ ಮಾಡರ್ನ್ ಬಿಲ್ಡಿಂಗ್ಸ್ ಆಲ್ಸೋ.
RVL ನಾವು ನೆಗೆಟಿವ್ ನೋಡಿದ್ವಿ, ತುಂಬ ಕ್ರ್ಯಾಂಪ್ ಆಗಿದೆ, ತುಂಬ ಇನ್ನೂ ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಹಳೇದಿದೆ, ಅದನ್ನೆಲ್ಲ ಮಾಡರ್ನೈಸ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಇಲ್ಲಿ ಸೂಪರ್ ಆಗಿದೆ ಎಲ್ಲ ಇನ್ಫ್ರಾಸ್ಟ್ರಕ್ಚರು. ಆ್ಯಂಡ್ ಅವ್ರದ್ದು ಈ ಏನಂತಾರೆ ಅಕಾಡೆಮಿಕ್ ಬಿಲ್ಡಿಂಗ್ಸ್ ಅಂತೂ ಲೈಕ್ ಸೂಪರ್ ಆಗಿದೆ ಅಂತ ಎಲ್ಲ ಹೇಳ್ತಾರೆ ಸ್ಟೂಡೆಂಟ್ಸು. ಸ್ಪೋರ್ಟ್ಸ್ ಇದೆ, ಹಾಸ್ಟೆಲ್ಸ್ ಇದೆ, ಜಿಮ್, ಫಿಟ್ನೆಸ್ ಎಲ್ಲ ಇದೆ, ಸ್ಮಾರ್ಟ್ ಕ್ಲಾಸ್ ರೂಮ್ಸ್. ಕ್ಯಾಂಪಸ್ ವೈಸ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಇನ್ ಬ್ಯಾಂಗ್ಳೂರ್. ರಿಸರ್ಚ್ ವೈಸು ಎಷ್ಟೊಂದಿದೆ ಇಲ್ಲಿ, ಎಷ್ಟೊಂದು ಜೊತೆ ಕಂಪ್ನೀಸ್ ಜೊತೆ ಇಂಟಿಗ್ರೇಷನ್ ಇದೆ, ಇನ್ಕ್ಯುಬೇಷನ್ ಇದೆ. ಸ್ಟೂಡೆಂಟ್ಸಿಗೆ ಏನಾದರೂ ನಾನು ಡೆವಲಪ್ ಮಾಡಬೇಕು ಅಂತ ಬಿಲ್ಡ್ ಮಾಡಬೇಕು ಅಂದರೆ ಸೆಂಟರ್ ಫಾರ್ ಇನೋವೇಷನ್ ಅಂತ ನೀವು ಐಡಿಯಾಸ್ ಇಟ್ಕೊಂಡು ಹೋಗಿ ಏನಾದರೂ ಬಿಲ್ಡ್ ಮಾಡ್ತೀನಿ ಅಂದರೆ ಬಿಲ್ಡ್ ಮಾಡ್ಬೋದು. ಸೊ ತುಂಬ ಸ್ಟೂಡೆಂಟ್ ಓರಿಯೆಂಟೆಡ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಸೊ ಕಮಿಂಗ್ ಟು ಸ್ಟೂಡೆಂಟ್ ಏನು ಮಾಡ್ತಾರೆ ಅಪಾರ್ಟ್ ಫ್ರಮ್ ಸ್ಟಡೀಸ್ ಅಂದರೆ, ಈ ಥರ ತುಂಬ ವೇರಿಯಸ್ ಕ್ಲಬ್ಸ್ ಇರುತ್ತೆ. 150 ಕ್ಲಬ್ಸ್ ಇದೆ, ಎಷ್ಟೊಂದು ಕಮಿಟೀಸ್ ಇದೆ. ಟೆಕ್ನಿಕಲ್ ಇನೋವೇಷನ್ ನೋಡಿದ್ರೆ ರೋಬೋಟಿಕ್ಸ್ ಇದೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ದು IEEE ಸೆಂಟ್ರ್ ಇದೆ, ಕಾಂಪಿಟೇಟಿವ್ ಕೋಡಿಂಗ್ ಇದೆ, ಫಾರ್ಮುಲಾ ರೇಸಿಂಗ್ ಅವರೇ ಕಾರ್ ಬಿಲ್ಡ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಕಲ್ಚರಲ್ಲೂ ಎಷ್ಟೊಂದು ನಡೀತಾ ಇರುತ್ತೆ. ಆ್ಯಂಡ್ ಫೆಸ್ಟ್ ವೈಸ್ ನೋಡಿದ್ರೆ ಬ್ಯಾಂಗ್ಳೂರಲ್ಲಿ ಇದು ಒನ್ ಆಫ್ ದ ಸೂಪರ್ ಎಕ್ಸೈಟಿಂಗ್ ಫೆಸ್ಟ್ ನಡೆಯುತ್ತೆ, ಟೆಕ್ ಫೆಸ್ಟ್ ಆ್ಯಂಡ್ ಕಲ್ಚರಲ್ ಫೆಸ್ಟ್. ಸ್ಪೋರ್ಟ್ಸ್ ಇರುತ್ತೆ. ಸೊ ಬೇಸಿಕಲಿ ಓವರ್ ಆಲ್ ಅಗೇನ್ RV ಥರನೇ ಇದು ತುಂಬ ಸ್ಟೂಡೆಂಟ್ ಫೋಕಸ್ಡ್, ಸ್ಟೂಡೆಂಟ್ ಕ್ಲಬ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ಕಮಿಂಗ್ ಟು ಸ್ಟೂಡೆಂಟ್ಸ್, ವೈ ಡು ಸ್ಟೂಡೆಂಟ್ಸ್ ಲವ್ PS ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಔಟ್ಸ್ಟ್ಯಾಂಡಿಂಗ್. ಕ್ಯಾಂಪಸ್ ತುಂಬ ಚೆನ್ನಾಗಿದೆ, ಗ್ರೀನ್ ಆಗಿದೆ, ಮಾಡರ್ನ್ ಬ್ಲಾಕ್ಸ್, ಮಾಡರ್ನ್ ಲ್ಯಾಬ್ಸ್, ಬೆಸ್ಟ್ ಲುಕಿಂಗ್ ಕ್ಯಾಂಪಸ್ ಇನ್ ಬ್ಯಾಂಗ್ಳೂರ್. ಸೊ ನೀವು ಬರೀ ಸ್ಟಡಿ ಮಾಡೋದಲ್ಲ, ಕ್ಯಾಂಪಸ್ಸೂ ಸಕ್ಕತ್ತಾಗಿರುತ್ತೆ PS ಹೋದರೆ. ಅಗೇನ್ CSC AIML ರಿಲೇಟೆಡ್ ಪ್ಲೇಸ್ಮೆಂಟ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಗೇನ್ ಸ್ಟೂಡೆಂಟ್ ಕ್ಲಬ್ಸ್ ಇರ್ಬೋದು, ಅವೆಲ್ಲ ತುಂಬ ಚೆನ್ನಾಗಿದೆ. ಕಮಿಂಗ್ ಟು ನೆಗೆಟಿವ್ಸ್ ಆಫ್ ಇಟ್, ಸ್ಟೂಡೆಂಟ್ಸ್ ಏನು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ಟಫ್ ಎಕ್ಸಾಮ್ ಕಲ್ಚರ್. ಇಲ್ಲಿ PS ಅವ್ರದ್ದೇ ಓನ್ ಎಕ್ಸಾಮ್ಸು, ಓನ್ ಡಿಗ್ರಿ ಎಲ್ಲ ಇವ್ರದ್ದೇ ಇರೋದ್ರಿಂದ ತುಂಬ ಡಿಫಿಕಲ್ಟ್ ಇರುತ್ತೆ ಅಂತ ಹೇಳ್ತಾರೆ. ಲೈಕ್ PS ಹೋಗೋರು ಒನ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್ಸ್ ಹೋಗ್ತಾರೆ, ಅವ್ರಿಗೂ ಟಫ್ ಅನಿಸುತ್ತೆ. ಸೊ ಇಟ್ಸ್ ಅಗೇನ್ ನೆಕ್ಸ್ಟ್ 4 years ಆಲ್ಸೋ ವಿಲ್ ಬಿ ವೆರಿ ಟಫ್, ಚಾಲೆಂಜಿಂಗ್ ಅದು ಅಂತ ಹೇಳ್ತಾರೆ. non-CS ಪ್ಲೇಸ್ಮೆಂಟ್ಸ್ ಸ್ಲೈಟ್ಲಿ ವೀಕರ್, ಮೆಕ್ಯಾನಿಕಲ್ ಇರ್ಬೋದು, ಬಯೋಟೆಕ್ನಾಲಜಿ ಇರ್ಬೋದು. RV ಕಂಪೇರ್ ಮಾಡಿದ್ರೆ ಸ್ವಲ್ಪ ಪ್ಲೇಸ್ಮೆಂಟ್ಸಲ್ಲಿ ಕಮ್ಮಿ ಪ್ಲೇಸ್ಮೆಂಟ್ಸು. ಆ್ಯಂಡ್ ಹಾಸ್ಟೆಲ್ ಅಡ್ಮಿನ್ ರಿಲೇಟೆಡ್ ನೈಟ್ ಟೈಮ್ ಕರ್ಫ್ಯೂಸ್ ಇರುತ್ತೆ, ತುಂಬ ಸ್ಟ್ರಿಕ್ಟ್ ಇರ್ತಾರೆ. ಫುಡ್ ಕ್ವಾಲಿಟಿ ಅಂತೂ ಎಲ್ಲ ಹಾಸ್ಟೆಲ್ ಇದು ಕಾಮನ್ನು ಬಿಟ್ಬಿಡಿ, ಆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಸೊ ದೀಸ್ ಆರ್ ದ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್. ಸೊ ಫೈನಲಿ ಕಮಿಂಗ್ ಟು ದಿ ವರ್ಡಿಕ್ಟ್ ಏನಂದರೆ, ಇದು CS ಅಥವಾ AIML ರಿಲೇಟೆಡ್ ಕೋರ್ಸ್ಗೆ ಒನ್ ಆಫ್ ದಿ ಬೆಸ್ಟ್. RVಗೂ ಆಲ್ಮೋಸ್ಟ್ ಸಿಮಿಲರ್ ಥರ ಇದೆ. ಬಟ್ ಇಲ್ಲಿ ಏನು ಅಡ್ವಾಂಟೇಜ್ ಏನಂದರೆ ಕ್ಯಾಂಪಸ್ ಸೂಪರ್ ಆಗಿದೆ ಆ್ಯಂಡ್ ಯು ವಿಲ್ ಎಂಜಾಯ್ ದಟ್ ಕ್ಯಾಂಪಸ್. CSE ಬ್ರಾಂಚಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಡಿಫ್ರೆನ್ಷಿಯೇಟ್ರ್ ಏನಂದರೆ ಇದು ಫುಲ್ ಯೂನಿವರ್ಸಿಟಿ, ಇವರೇ ಕರಿಕ್ಯುಲಮ್ ಡಿಫೈನ್ ಮಾಡ್ತಾರೆ, ಇವರೇ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಇವರೇ ಡಿಗ್ರಿ ಹಾಕ್ಕೊಡ್ತಾರೆ. ಸೊ ಇಟ್ ಹ್ಯಾಸ್ ದಿ ಕೇಪಬಿಲಿಟಿ ಟು ಡೂ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ರಿಲೇಟಿವ್ ಯಾರ್ಯಾರು ಕಾಲೇಜಸ್ ಕಂಪೀಟ್ ಮಾಡುತ್ತೆ PS ಯೂನಿವರ್ಸಿಟಿಗೆ ಅಂದರೆ BMS ಕಾಲೇಜ್, MS ರಾಮಯ್ಯ, RV ಕಾಲೇಜ್. RV ಕಾಲೇಜ್ ಆಲ್ರೆಡಿ ನೋಡಿದ್ದೀವಿ. ಸೊ ನೆಕ್ಸ್ಟ್ ನಿಮಗೆ BMS ಆ್ಯಂಡ್ MS ರಾಮಯ್ಯ ಕಾಲೇಜ್ ನಿಮ್ಗೆ ತರ್ತೀನಿ. ಬೇರೆ ಇನ್ನೂ ಏನು ಕಾಲೇಜ್ ಬೇಕು ಅಂತ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನನಗೆ ಈಸಿ ಆಗುತ್ತೆ. ಯಾವ್ದು ಜಾಸ್ತಿ ಕಮೆಂಟ್ಸ್ ಬರುತ್ತೋ ಆ ಕಾಲೇಜಸ್ನ ರಿವ್ಯೂ ಮಾಡಿ ಈ ಥರ ನಿಮ್ಮ ಡೀಟೇಲ್ಸ್, ಕ್ಯಾಂಪಸ್ ವ್ಯೂ ಇರ್ಬೋದು, ಅದ್ರ ಪ್ಲೇಸ್ಮೆಂಟ್ಸ್ ಏನಾಗುತ್ತೆ, ಫೀಸು, ಅದಕ್ಕೆ ಅಡ್ಮಿಷನ್ ಬರೆಯೋಕ್ಕೆ ಏನೇನು ಎಕ್ಸಾಮ್ಸು ನೋಡಿದ್ರಲ್ಲ. PS ಇಸ್ ಸ್ಲೈಟ್ಲಿ ಡಿಫ್ರೆಂಟ್, ಕಾಮೆಡ್ಗೆ ಅಪ್ಲಿಕಬಲ್ ಆಗಲ್ಲ, JE ಮೇನ್ಸ್ ಕೈಯಿಂದ ಹೋಗೋದು. ಸೊ ಇನ್ ಕೇಸ್ ನೀವು ಇನ್ನೊಂದು ಸತಿ PS ಯೂನಿವರ್ಸಿಟಿಗೆ ಹೋಗಬೇಕು ನಾನು ಅಂತ ಇರೋರು, ಕಾಮೆಡ್ಗೆ ಇಲ್ದಿರೋದ್ರಿಂದ JE ಮೇನ್ಸ್ ಇನ್ನೊಂದು ಸತಿ ಬರಿತೀನಿ ಅಂದರೆ ಬರೀರಿ. ಸೊ ದಟ್ ವಿಲ್ ಆಲ್ಸೋ ಹೆಲ್ಪ್ ಯು ಇನ್ ದಿ ಕೌನ್ಸಿಲಿಂಗ್ ರಿಲೇಟೆಡ್ ಥಿಂಗ್ಸ್. ಸೊ ಈ ಥರ ಕಂಪ್ಲೀಟ್ ಸ್ಟೂಡೆಂಟ್ ಆ್ಯಕ್ಟಿವಿಟೀಸ್ ಇರ್ಬೋದು, ಪಾಸಿಟಿವ್ಸ್ ಏನು ನೆಗೆಟಿವ್ಸು ಎಲ್ಲ ತರ್ತೀವಿ. ಸೊ ಹೋಪ್ ಯು ಲೈಕ್ ದಿಸ್. ಇನ್ನೂ ಮೆನಿ ಮೋರ್ ಕಾಲೇಜಸ್ ತರ್ತೀವಿ, ನಿಮಗೆ ಕಮೆಂಟ್ ಮಾಡಿ ಹೇಳಿ ಯಾವ್ದು ಬೇಕು ಅಂತ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ನಿಮ್ಗೆ ಇನ್ಫಾರ್ಮೇಷನ್ ತಂದು ಕೊಡ್ತೀವಿ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಥ್ಯಾಂಕ್ ಯು ಮಕ್ಕಳೇ.